14 ವರ್ಷಗಳ ನಂತರ ಉಡುಪಿಯ ಕೃಷ್ಣ ಮಠಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸಿದರು. ಅದ್ದೂರಿ ರೋಡ್ ಶೋ ಮೂಲಕ ಮಠಕ್ಕೆ ಅವರು ಬಂದರು. 16 ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂಥ ಪ್ರಧಾನಿ ಮೋದಿ ಕಡೆಗೋಲು ಕೃಷ್ಣನ ಮುಂದೆ ಲಕ್ಷಗೀತ ಪಾರಾಯಣದಲ್ಲೂ ಕೂಡ ಭಾಗಿಯಾಗಿದ್ದರು. ಪ್ರಧಾನಮಂತ್ರಿಯವರಿಗೆ ಪುತ್ತಿಗೆ ಮಠದಿಂದ ಭಾರತ ಭಾಗ್ಯವಿದಾತ ಅಂತ ಬಿರುದು ಕೊಟ್ಟು ಸನ್ಮಾನಿಸಲಾಯಿತು. ನರೇಂದ್ರ ಮೋದಿ ಉಡುಪಿ ಮಠಕ್ಕೆ ಬಾರದೆ ದಶಕವೇ ಆಗೋಗಿತ್ತು. ಗುಜರಾತ್ ಸಿಎಂ ಆಗಿದ್ದಾಗ ಬಂದ್ ಹೋಗಿದ್ದು ಬಿಟ್ರೆ ಮತ್ತೆಂದು ಕೃಷ್ಣನೂರಿಗೆ ಕಾಲಿಡಲು ಆಗಿರಲಿಲ್ಲ. ಇವತ್ತು ಮೋದಿ ಬರ್ತಾರೆ ಅನ್ನೋದು ಗೊತ್ತಾದಾಗಲೇ ಜನ ಕಣ್ಣರಳಿಸಿ ಕಾಯೋದಕ್ಕೆ ಶುರು ಮಾಡಿದ್ರು. ಬೆಳಗ್ಗೆ 10:25ಕ್ಕೆ ಮಂಗಳೂರಿಗೆ ಬಂದ ಮೋದಿ ಅಲ್ಲಿಂದ 10:55ಕ್ಕೆ ಉಡುಪಿಗೆ ಬಂದಿಳಿದ್ರು. ಮಧ್ವರ ನಾಡಿಗೆ ಕಾಲಿಡ್ತಿದ್ದಂತೆ ದಶ ದಿಕ್ಕಲ್ಲೂ ಮೋದಿ ಮೋದಿ ಅನ್ನೋ ಕೇಕೆ ಶುರುವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರ್ತಿದ್ದಂತೆ 1 ಕಿಲೋಮೀಟರ್ ದೂರ ಭರ್ಜರಿ ರೋಡ್ ಶೋ ನಡೆಸಿದ್ರು. ಆದಿ ಉಡುಪಿಯಿಂದ ರೋಡ್ ಶೋ ಶುರುವಾಗ್ತಿದ್ದಂತೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ಜನ ದಾರಿಯುದ್ದಕ್ಕೂ ಹೂಮಳೆ ಸ್ವಾಗತ ಕೋರಿದ್ರು. ಕೆಲವೊಬ್ಬರಂತೂ ಮನೆಯ ಕಿಟಕಿಯಿಂದಲೇ ಆರತಿ ಎತ್ತಿದ್ರು. ಅದ್ಧೂರಿ ರೋಡ್ ಶೋ ಮುಗಿತಾ ಇದ್ದಂತೆ ಮೋದಿ ಸೀದಾ ಬಂದಿದ್ದೆ ಮಠದ ಅಂಗಳಕ್ಕೆ. ಮಠದ ರಥಬೀದಿಯಲ್ಲಿ ಸುತ್ತು ಹಾಕಿದ ಪ್ರಧಾನಿ ಮೋದಿ ಕನಕನ ಕಿಂಡಿ ಮೂಲಕ ಕೃಷ್ಣನ ದರ್ಶನ ಪಡೆದರು. ನಂತರ ಸ್ವರ್ಣಲೇಪಿತ ತೀರ್ಥ ಮಂಟಪವನ್ನ ಲೋಕಾರ್ಪಣೆ ಮಾಡಿ ಕಡಗೋಲು ಕೃಷ್ಣನನ್ನ ಕಣ್ತುಂಬಿಕೊಂಡ್ರು. ಮುಖ್ಯ ಪ್ರಾಣ ದೇವರ ದರ್ಶನ ಪಡೆದ ಪ್ರಧಾನಿ ಮೋದಿ ನಂತರ ಗರುಡ ದೇವರನ್ನ ಕಣ್ತುಂಬಿಕೊಂಡ್ರು. ಬಳಿಕ ಅಷ್ಟಮಠಾಧೀಶರ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಬಳಿಕ ಭಗವಂತನ ಮುಂದೆ ಕೃಷ್ಣ ದೇವರ ಪ್ರಸಾದ ವಿತರಣೆ ಮಾಡಿದ್ರು. ನಂತರ ಸರ್ವಜ್ಞ ಪೀಠ, ಆಚಾರ್ಯ ಮಧ್ವರು ಕುಳಿತುಕೊಳ್ತಾ ಇದ್ದ ಪೀಠ, ಪರ್ಯಾಯ ಪುತ್ತಿಗೆ ಸ್ವಾಮೀಜಿಗಳ ಆಸನದ ಜೊತೆಗೆ ಭೋಜನ ಶಾಲೆಯ ಮುಖ್ಯ ಪ್ರಾಣದೇವರ ದರ್ಶನ ಪಡೆದ್ರು. ಬಳಿಕ ನೂತನವಾಗಿ ತಲೆ ಎತ್ತಿರೋ ಅನಂತ ಪದ್ಮನಾಭ ದೇವರ ಪ್ರತಿಮೆಯನ್ನ ಅನಾವರಣ ಮಾಡಿದ ಮೋದಿ ಧ್ಯಾನ ಮಂದಿರದ ಗೋಡೆಯ ಶಿಲೆಯಲ್ಲಿರೋ ಭಗವದ್ಗೀತೆ ಬರಹವನ್ನ ವೀಕ್ಷಿಸಿದ್ರು. ಇದೆಲ್ಲ ಆದ್ಮೇಲೆ ಕನಕದಾಸರ ವಿಗ್ರಹಕ್ಕೆ ಹೂಮಾಲೆ ಹಾಕಿ ಕನಕನ ಕಿಂಡಿಯ ಮೇಲಿರುವ ಶ್ರೀಕೃಷ್ಣನ ಮೂರ್ತಿಗೆ ಶಿರಬಾಗಿ ನಮಸ್ಕರಿಸಿದ್ರು. ಇದೇ ವೇಳೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಮೋದಿಯ ಹಣೆಗೆ ತಿಲಕವಿಟ್ಟು ಪ್ರಸಾದ ತೀರ್ಥದ ಜೊತೆ ತುಳಸಿ ಮಣಿ ನೀಡಿದ್ರು. ನಂತರ ಲಕ್ಷಗೀತ ಕಂಠ ಅಭಿಯಾನದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಭಗವದ್ಗೀತೆಯ 15 ಅಧ್ಯಾಯನವನ್ನ ಪಠಣ ಮಾಡಿದ್ರು. ವೈದಿಕರ ಜೊತೆಗೂಡಿ ಪುರುಷೋತ್ತಮ ಯೋಗದ ಪಠಣ ಮಾಡಿದ್ರು. ಮೋದಿ ಜೊತೆ ಸಹಸ್ರಾರು ಭಕ್ತರು ಕೂಡ ಧ್ವನಿಗೂಡಿಸಿದ್ರು. ಪ್ರಧಾನಿ ಮೋದಿಗೆ ಕೃಷ್ಣ ಮಠದ ವತಿಯಿಂದ ಶ್ರೀಕೃಷ್ಣನ ಭಾವಚಿತ್ರ ನೀಡಿ ಸನ್ಮಾನಿಸಲಾಯಿತು. ಇದೇ ವೇಳೆ ಪ್ರಧಾನಿಗೆ ಭಾರತ ಭಾಗ್ಯವಿಧಾತ ಬಿರುದು ನೀಡೋದ್ರ ಜೊತೆಗೆ ಬೆಳ್ಳಿಯ ಕಡೆಗೋಲು, ನವಿಲುಗರಿಯ ಪೇಟ ತೊಡಿಸಿ ಗೌರವಿಸಲಾಯಿತು. ಮೋದಿ ಬಗ್ಗೆ ಮುಕ್ತ ಕಂಠದಿಂದ ಹಾಡಿ ಹೊಗಳಿದ ಸುಗುಣೇಂದ್ರ ತೀರ್ಥರು ಕೃಷ್ಣನ ಬಳಿ ಮೋದಿ ಅರ್ಜುನನಾಗಿ ಬಂದಿದ್ದಾರೆ. ಕೃಷ್ಣ ಮಠಕ್ಕೆ ಆಗಮಿಸಿರುವುದು ತುಂಬಾ ಸಂತಸ ತಂದಿದೆ ಅಂದ್ರು. ನರೇಂದ್ರ ಮೋದಿ ಮಹೋದಯ ಅರ್ಜುನ ಇವ ಅರ್ಜುನ ಇಂದ್ರಾವತಾರ ಶ್ರೀ ಮಧ್ವಾಚಾರ್ಯ ವದಂತೆ ಅರ್ಜುನೇ ನರಾವೇಶ ವರ್ತದೆ. ಅತಃ ನರೇಂದ್ರ ಶಬ್ದಸ್ಯ ಅರ್ಥಃ ಸಾಕ್ಷಾತ್ ಅರ್ಜುನಃ. ಅದ್ಧೂರಿ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಕನ್ನಡಿಗರ ಪ್ರೀತಿ ವಿಶ್ವಾಸವನ್ನ ಕೊಂಡಾಡಿದ್ರು. ಜೊತೆಗೆ ಕೃಷ್ಣ ಮಠಕ್ಕೆ ಬಂದಿದ್ದರ ಬಗ್ಗೆ ಮನದುಂಬಿ ಸಂತಸ ಹಂಚಿಕೊಂಡ್ರು. ಎಲ್ಲರಿಗೂ ನಮಸ್ಕಾರ. अभी 3 दिन पहले ही कुरुक्षेत्र में था. अब आज भगवान श्री कृष्ण के आशीर्वाद परम संतोष का अवसर है. आज के इस अवसर पर जब 1 लाख लोगों ने एक साथ भगवत गीता के श्लोक पढ़े, मान्यता है कि यहां स्थापित भगवान श्री कृष्ण के विग्रह की पूजा
पहले द्वारका में माता रुक्मणी करती थी। ಒಟ್ನಲ್ಲಿ ಇವತ್ತು ಇಡೀ ದಿನ ಟೆಂಪಲ್ ರನ್ ಮಾಡಿ ಮೋದಿ ಉಡುಪಿಯಲ್ಲಿ ಕೃಷ್ಣನ ಕಣ್ತುಂಬಿಕೊಂಡ್ರೆ ಗೋವಾದಲ್ಲಿ ರಾಮನ ದಿವ್ಯ ದರ್ಶನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.